ಶಿವಮೊಗ್ಗ ನಗರದ ಗ್ರಾಮ ದೇವತೆ ಶ್ರೀ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆಯಲು ಆಗಮಿಸುತ್ತಿದ್ದಾರೆ. ಬಿಸಿಲಿನ ಬೇಗೆಯಿಂದ ತತ್ತರಿಸುತ್ತಿರುವ ಜನರಿಗೆ ತಂಪಾದ ಮಸಾಲಾ ಮಜ್ಜಿಗೆಯನ್ನು ನೀಡುವ ಕೆಲಸವನ್ನ ಪಾಲಿಕೆ ಸದಸ್ಯ ಎಚ್.ಸಿ. ಯೋಗೇಶ್ ಮಾಡ್ತಾ ಇದ್ದಾರೆ. ಅವರ ಅಭಿಮಾನಿ ಬಳಗದ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಮಜ್ಜಿಗೆ ವಿತರಣೆ ಮಾಡಲಾಗುತ್ತಿದೆ. ಅಭಿಮಾನಿ ಬಳಗದ ವತಿಯಿಂದ ತಯಾರು ಮಾಡಿದ್ದಾರೆ. ತಂಪಾದ ಮಜ್ಜಿಗೆ ಎಲ್ಲರೂ ಬರಬೇಕಾಗಿ ತಗೊಂಡಿದ್ದೇವೆ. ಇದು ಎಚ್.ಸಿ. ಯೋಗೇಶಣ್ಣ ಅಭಿಮಾನಿ ಬಳಗದ ವತಿಯಿಂದ ಫ್ರೀ ಮಜ್ಜಿಗೆ ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬರಬೇಕಾಗಿ ವಿನಂತಿ. ಸುಮಾರು 10,000 ಭಕ್ತಾದಿಗಳು ಬರಬೇಕಾಗಿ ಕೇಳ್ಕೊಂಡಿದ್ದೀವಿ. 10,000 ಭಕ್ತಾದಿಗಳು. ಸರ್ವ ಭಕ್ತ ಮಹಾಶಯರು ಮಜ್ಜಿಗೆಯನ್ನು ಸ್ವೀಕರಿಸಿದ ನಂತರ ಖಾಲಿ ಲೋಟವನ್ನು ಎಲ್ಲೂ ಹೊರಗಡೆ ಬಿಸಾಕ್ತೀವಿ. ಎರಡು ಬದಿಯಲ್ಲಿ ಖಾಲಿ ಚೀಲ ಇಟ್ಟಿದ್ದೀವಿ. ದಯಮಾಡಿ ಆ ಡಸ್ಟ್ಬಿನ್ನಲ್ಲಿ ಲೋಟವನ್ನು ಹಾಕಬೇಕು ಅಂತ ಕೇಳ್ಕೊತೀವಿ. ಸ್ವಚ್ಛತೆಯಲ್ಲಿ ಸಹಕರಿಸಬೇಕು. ದಯಮಾಡಿ ಸರ್ತಿ ಸಾಲಿನಲ್ಲಿ ಬನ್ನಿ. ಮಧ್ಯ ಬಂದ್ರೆ ಇಲ್ಲಿ ಲೋಟ ಸಿಗಲ್ಲ. ಒಂದು ಬದಿಯಲ್ಲಿ ಮಾತ್ರ ಲೋಟ ಕೊಡ್ತಾ ಇದ್ದೀವಿ. ಲೈನಲ್ಲಿ ಮಾತ್ರ ಬಂದ್ರೆ ಅಲ್ಲಿ ಲೋಟ ಕೊಡ್ತಾ ಇದ್ದಾರೆ. ಮಧ್ಯದಲ್ಲಿ ಲೋಟ ಕೊಡಕ್ಕಾಗ್ತಾ ಇಲ್ಲ. ದಯವಿಟ್ಟು ಕುಡಿದಾದ ನಂತರ ಖಾಲಿ ಲೋಟವನ್ನು ಇಲ್ಲಿ ಬ್ಯಾಗ್ನಲ್ಲಿ ಹಾಕಿ ಸ್ವಚ್ಛತೆಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಸರ್ವ ಭಕ್ತ ಮಹಾಶಯರಲ್ಲಿ ವಿನಂತಿ. ಮಜ್ಜಿಗೆಯನ್ನು ಕುಡಿದಾದ ನಂತರ ಎರಡೂ ಬದಿಯಲ್ಲೂ ಖಾಲಿ ಚೀಲ ಇಟ್ಟಿದ್ದೀವಿ. ಆ ಚೀಲದಲ್ಲಿ ರಸ್ತೆಯಲ್ಲಿ ಸಹಕರಿಸಬೇಕು. ದಯಮಾಡಿ ಅಲ್ಲಿ ಲೋಟ ಸಿಕ್ಕವರು ಮುಂದೆ ಬಂದ್ರೆ ಎರಡು ಬದಿಗಳು ಮಜ್ಜಿಗೆ ಕೊಡಲಾಗ್ತಿದೆ. ಲೋಟವನ್ನು ತಗೊಂಡವರು ಸ್ವಲ್ಪ ಮುಂದೆ ಬಂದು ಹಾಕ್ಕೊಳ್ಳಿ. ಇದು ಎಚ್.ಸಿ. ಯೋಗೇಶ್ ಅವರ ಅಭಿಮಾನಿ ಮಜ್ಜಿಗೆ ವಿತರಣಾ ಕಾರ್ಯಕ್ರಮ. ಅಭಿಮಾನಿಗಳ ಬಳಗದಿಂದ ಉಚಿತ ಮಜ್ಜಿಗೆ ವಿತರಣಾ ಕಾರ್ಯಕ್ರಮ. ಸರ್ವ ಭಕ್ತ ಮಹಾಶಯರಿಗೂ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಭಕ್ತಾದಿಗಳು ಮಜ್ಜಿಗೆ ಕೊಡುವ ನಂತರ ಎರಡು ಬದಿಯಲ್ಲೂ ಖಾಲಿ ಚೀಲವನ್ನು ಇಟ್ಟಿದ್ದೀವಿ. ಅಲ್ಲಿ ಮಾತ್ರ ಖಾಲಿ ಲೋಟವನ್ನು ಹಾಕಿ ದಯಮಾಡಿ ರಸ್ತೆಯಲ್ಲಿ ಯಾರು ಬಿಸಾಕಬಾರದು. ಸ್ವಚ್ಛತೆಗೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ.